ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಜ್ವರ ಬಂದಿರುವ ಸಮಯದಲ್ಲಿ ಯಾವ ಆಹಾರವನ್ನು ಸೇವಿಸಬಾರದು? ಆಪ್ಷನ್ ಎ ಅನ್ನ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಎ ಅನ್ನ. ಎರಡನೇ ಪ್ರಶ್ನೆ, ಸ್ನಾನಕ್ಕೆ ಮುಂಚೆ 1 ಲೋಟ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಬೊಜ್ಜು ಕರಗುತ್ತೆ, ಆಪ್ಷನ್ ಬಿ BP ಕಂಟ್ರೋಲ್, ಆಪ್ಷನ್ ಸಿ ಕೂದಲು ಆರೋಗ್ಯ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ BP ಕಂಟ್ರೋಲ್. ಮೂರನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳು ಮಾನವನ ದೇಹದ ಯಾವ ಭಾಗದಲ್ಲಿ ಉತ್ಪತ್ತಿಯಾಗುತ್ತವೆ? ಆಪ್ಷನ್ ಎ ಕಿಡ್ನಿ, ಆಪ್ಷನ್ ಬಿ ಮೂಳೆ ಮಜ್ಜೆ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆ ಮಜ್ಜೆ. ನಾಲ್ಕನೇ ಪ್ರಶ್ನೆ, ಬೆನ್ನು ನೋವು ಮತ್ತು ಸೊಂಟ ನೋವನ್ನು ಕಡಿಮೆ ಮಾಡುವ ಆಹಾರ ಯಾವುದು? ಆಪ್ಷನ್ ಎ ಜೀರಿಗೆ, ಆಪ್ಷನ್ ಬಿ ಶುದ್ಧ ತುಪ್ಪ, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ದಾಲ್ಚಿನ್ನಿ ಚಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾಲ್ಚಿನ್ನಿ ಚಕ್ಕೆ. ಐದನೇ ಪ್ರಶ್ನೆ, ನವಜಾತ ಶಿಶುವು ಯಾವ ಬಣ್ಣವನ್ನು ಮಾತ್ರ ನೋಡಲು ಸಾಧ್ಯ? ಆಪ್ಷನ್ ಎ ಬಿಳಿ, ಆಪ್ಷನ್ ಬಿ ಕೆಂಪು, ಆಪ್ಷನ್ ಸಿ ಹಸಿರು, ಆಪ್ಷನ್ ಡಿ ಕಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು. ಆರನೇ ಪ್ರಶ್ನೆ, ಯಾವ ಜ್ಯೂಸ್ ಕುಡಿಯುವುದರಿಂದ ಶುಗರನ್ನು ನಿಯಂತ್ರಣದಲ್ಲಿಡಬಹುದು? ಆಪ್ಷನ್ ಎ ದಾಳಿಂಬೆ, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ನಿಂಬೆ ರಸ, ಆಪ್ಷನ್ ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ಜ್ಯೂಸ್. ಏಳನೇ ಪ್ರಶ್ನೆ, AB ಪಾಸಿಟಿವ್ ರಕ್ತದ ಗುಂಪು ಹೊಂದಿರುವವರು ಯಾರಿಂದ ರಕ್ತ ಪಡೆಯಬಹುದು? ಆಪ್ಷನ್ ಎ ಪಾಸಿಟಿವ್, ಆಪ್ಷನ್ ಬಿ O ನೆಗೆಟಿವ್, ಆಪ್ಷನ್ ಸಿ B ಪಾಸಿಟಿವ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಮೊಣಕಾಲು ನೋವನ್ನು ವೇಗವಾಗಿ ಗುಣಪಡಿಸುವ ಆಹಾರ ಯಾವುದು? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಅರಿಶಿಣ, ಆಪ್ಷನ್ ಸಿ ಮೆಣಸು, ಆಪ್ಷನ್ ಡಿ ಶುಂಠಿ. ಸರಿಯಾದ ಉತ್ತರ ಅರಿಶಿಣ ಮತ್ತು ಶುಂಠಿ. ಒಂಬತ್ತನೇ ಪ್ರಶ್ನೆ, ಯಾವ ಆಹಾರದಲ್ಲಿ ವಿಟಮಿನ್ B12 ಅಂಶ ಅಧಿಕವಾಗಿರುತ್ತದೆ? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ಮಟನ್, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಮಟನ್. ಇಂದಿನ ಕೊನೆಯ ಪ್ರಶ್ನೆ, ಪ್ರತಿದಿನ ಬಿಸಿನೀರು ಕುಡಿಯುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಹೃದಯ ರೋಗ, ಆಪ್ಷನ್ ಬಿ ತೂಕ ನಷ್ಟ, ಆಪ್ಷನ್ ಸಿ ಅಸಿಡಿಟಿ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ರೋಗ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.